ಜಿಟಿ ದೇವೇಗೌಡರು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ನೇರ ಸಂಪರ್ಕದಲ್ಲಿದ್ದಾರೆ. ಜಿಟಿ ದೇವೇಗೌಡರೇ ನಮಸ್ಕಾರ. ನಮಸ್ಕಾರ. ಸಿದ್ದರಾಮಯ್ಯನವರನ್ನ ಬಹಿರಂಗ ವೇದಿಕೆಯಲ್ಲಿ ಹಾಡಿ ಹೊಗಳೋ ಮೂಲಕ ಪಕ್ಷ ನಿಷ್ಠೆಗೆ ವಿರುದ್ಧವಾಗಿ ನಡ್ಕೊಂಡ್ಬಿಟ್ರ ಜಿಟಿ ದೇವೇಗೌಡರು ಅಂತ. ಹಲೋ ಹಲೋ ಯಾರು? ಹಲೋ ಸರ್, ಕೇಳಿಸ್ತಾ ಇದೆ ನನ್ನ ಧ್ವನಿ ಅಂತ ಭಾವಿಸ್ತೀನಿ. ಸಿದ್ದರಾಮಯ್ಯನವರನ್ನ ಬಹಿರಂಗ ವೇದಿಕೆಯಲ್ಲಿ ಹೊಗಳೋ ಮೂಲಕ ನಿಮ್ಮ ಪಕ್ಷ ನಿಷ್ಠೆಗೆ ವಿರುದ್ಧವಾಗಿ ತಾವು ನಡ್ಕೊಂಡ್ರಿ ಅನ್ನೋ ಆರೋಪ, ಏನ್ ಹೇಳ್ತೀರಿ? ಹೇಳಿ. ನಾನು ಚಾಮುಂಡೇಶ್ವರಿ ನಾಡದೇವತೆ ಮೈಸೂರು ವಿಶ್ವವಿಖ್ಯಾತ ದಸರಾ ಹಬ್ಬವನ್ನು ಹಿರಿಯ ಸಾಹಿತಿ ಹಂಪ ನಾಗರಾಜಯ್ಯನವರು ಉದ್ಘಾಟನೆ ಮಾಡಿದ್ದಾರೆ. ಸಿದ್ದರಾಮಯ್ಯನವರು 1983ರಿಂದ 25 ವರ್ಷಗಳ ಕಾಲ ಜೊತೆಯಲ್ಲಿದ್ವಿ. 18 ವರ್ಷಗಳಿಂದ ನಾವು ವಿರೋಧಿಗಳಾಗಿದ್ವಿ, ಬೇರೆ ಬೇರೆ ಪಕ್ಷದಲ್ಲಿ ಇದ್ದೀವಿ. ಅಂಥ ಒಂದು ಸಂದರ್ಭದಲ್ಲಿ ಹಂಪ ನಾಗರಾಜನವ್ರ ಬಗ್ಗೆ ಮಾತಾಡಿ ನಾಡಹಬ್ಬ ದಸರಾ ನವದುರ್ಗಿಯರ ಪೂಜಾ ಮಹೋತ್ಸವ, ಉತ್ತರ ಕರ್ನಾಟಕದಲ್ಲಿ ದುರ್ಗಾ ಪೂಜೆ, ಕಾಳಿ ಪೂಜೆ, ಆ ರೀತಿ ನಮ್ಮಲ್ಲಿ ನಾಡದೇವತೆ ಚಾಮುಂಡೇಶ್ವರಿ ಪೂಜಾ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ನಾಡಿಗೆ ಒಳ್ಳೆಯದಾಗಲಿ ಅಂತಕ್ಕಂಥ ವಿಚಾರ ಮಾತಾಡ್ತಾ ಹಂಗೆ ಮುಖ್ಯಮಂತ್ರಿ ಆಗಿದ್ದ ಸಿದ್ದರಾಮಯ್ಯನವ್ರ ಬಗ್ಗೆನೂ ಕೂಡ ಮಾತಾಡಿದ್ದೀನಿ. ಹಾಡಿ ಹೊಗಳಿಲ್ಲ, ಇರ್ತಕ್ಕಂಥ ವಿಚಾರವನ್ನು ಹೇಳಿದ್ದೀನಮ್ಮ. ನಿಮ್ಮ ಪಕ್ಷವೂ ಸೇರಿದಂತೆ ವಿರೋಧ ಪಕ್ಷಗಳು ರಾಜೀನಾಮೆ ಕೊಡ್ಲಿ ಸಿದ್ದರಾಮಯ್ಯನವರು ಅಂತ ಹೇಳ್ತಿರ್ಬೇಕಾದ್ರೆ ನೀವು ನೇರವಾಗಿ ಯಾಕೆ ಕೊಡಬೇಕು ಅಂತ ಕೇಳ್ತೀರಿ? ನೇರವಾಗಿ ಮಾತಾಡಿ ಅಮ್ಮ. ನನ್ನ ಧ್ವನಿ ನಿಮಗೆ ಸ್ವಲ್ಪ ಲೇಟಾಗಿ ಕೇಳಿಸ್ತಾ ಇದೆ ಅಂತ ಭಾವಿಸ್ತೀನಿ. ನಿಮ್ಮ ಪಕ್ಷ ಹಾಗೆ ಬಿಜೆಪಿ ಪಕ್ಷ ರಾಜೀನಾಮೆ ಕೇಳ್ತಿದ್ದಾರೆ ಸಿದ್ದರಾಮಯ್ಯನವರದ್ದು. ನೀವು ಯಾಕೆ ಕೊಡಬೇಕು ರಾಜೀನಾಮೆ ಅಂತ ಹೇಳಿ ಬಹಿರಂಗ ವೇದಿಕೆಯಲ್ಲಿ ಕೇಳಿದ್ದೀರಾ? ಹೌದು. ನಾನು ದಿನನಿತ್ಯ ನೋಡ್ತಾ ಇದ್ದೀನಿ ಸಿದ್ದರಾಮಯ್ಯನವ್ರನ್ನ ಈ ಕ್ಷೇತ್ರದಲ್ಲಿ ಭಾಳಷ್ಟು ವರ್ಷಗಳ ಕಾಲ 25 ವರ್ಷ ಜೊತೆಯಲ್ಲಿರ್ತಕ್ಕಂಥ ಸಿದ್ದರಾಮಯ್ಯನವರು 40 ವರ್ಷ ಸುದೀರ್ಘ ರಾಜಕೀಯ ಮಾಡಿ 2 ಬಾರಿ ಉಪಮುಖ್ಯಮಂತ್ರಿಯಾಗಿ, 2 ಬಾರಿ ವಿರೋಧ ಪಕ್ಷದ ನಾಯಕರಾಗಿ, 2 ಬಾರಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ನಾಯಕ ಒಬ್ಬರೇ ಸಿದ್ದರಾಮಯ್ಯ. ಅಷ್ಟು ಸುದೀರ್ಘವಾಗಿ ಆಡಳಿತ ಮಾಡ್ಕೊಂಬಂದಿರ್ತಕ್ಕಂಥ ಸಿದ್ದರಾಮಯ್ಯನವ್ರ ಬಗ್ಗೆ ತೇಜೋವಧೆ ಮಾಡ್ತಕ್ಕಂಥದ್ದು ನಮಗೂ ಸರಿ ಇಲ್ಲ. ಅಥವಾ ಕಾಂಗ್ರೆಸ್ನ ಮಂತ್ರಿಗಳು ನಮ್ಮ ನಾಯಕರಾಗಿರ್ತಕ್ಕಂಥ ಕುಮಾರಸ್ವಾಮಿಯವ್ರನ್ನ ತೇಜೋವಧೆ ಮಾಡ್ತಕ್ಕಂಥದ್ದು ಸರಿ ಇಲ್ಲ. ಬಿ ಜೆ ಪಿಯವ್ರನ್ನ ತೇಜೋವಧೆ ಮಾಡ್ತಕ್ಕಂಥದ್ದು ನಿಮ್ಮ ಮಂತ್ರಿಗಳಿಗೆ ಸರಿ ಇಲ್ಲ. ರಾಜ್ಯದಲ್ಲಿ ಇದೆಲ್ಲವೂ ಕೂಡ ಸರಿಯಾಗಿ ಹೋಗ್ತಾ ಇಲ್ಲ. ಇವರೆಲ್ಲರೂ ಕೂಡ ಹಿರಿಯ ಮುಖ್ಯಮಂತ್ರಿಗಳಾಗಿ ಅನುಭವ ಪಡೆದಿರ್ತಕ್ಕಂಥವ್ರು. ಕಾನೂನಲ್ಲಿ ರಾಜ್ಯಪಾಲರು ಹೇಳಿದ್ದಾರೆ ನೀವು ಇನ್ವೆಸ್ಟಿಗೇಷನ್ ಮಾಡಿ ಅಂತೇಳಿ, ಕೋರ್ಟು ಅದು ಸರಿ ಇದೆ ಅಂತ ಹೇಳಿದ್ದಾರೆ. ಅದಾದಮೇಲೆ ಎಲ್ಲೂ ಕೂಡ ರಾಜೀನಾಮೆ ಕೊಡಿ ಅಂತ ಕಾನೂನಲ್ಲೂ ಹೇಳಿಲ್ಲ, ಅವರೂ ಹೇಳಿಲ್ಲ. ಇನ್ವೆಸ್ಟಿಗೇಷನ್ ಆಗ್ತಾ ಇರುವಾಗ, ತನಿಖೆ ನಡೀತಾ ಇರುವಾಗ, ಲೋಕಾಯುಕ್ತ ಇಡಿ ತನಿಖೆ ಮಾಡುವಾಗ ವರದಿ ಬರಲಿ, ಅಲ್ಲಿವರೆಗೂ ರಾಜೀನಾಮೆ ಕೊಡೋದು ಬೇಡ ಅಂತ ಹೇಳಿದ್ದೀನಿ. ನಿಮ್ಮನ್ನೇ ಸಾಕ್ಷಿ ಮಾಡಿದ್ರು ಸಿದ್ದರಾಮಯ್ಯನವರು. ಮೂಡಾ ಬಗ್ಗೆ ದೇವೇಗೌಡರಿಗೂ ಗೊತ್ತಿದೆ, ಕೇಳಿ ನೋಡಿ ತಪ್ಪೇನಾದ್ರೂ ಆಗಿದೆಯಾ ಅಂತ ಹೇಳಿ. ಪ್ರಾಮಾಣಿಕವಾಗಿ ಹೇಳಿ ದೇವೇಗೌಡ್ರೆ, ಮೂಡಾ ವಿಚಾರದಲ್ಲಿ ಸಿದ್ದರಾಮಯ್ಯನವರ ವಿಚಾರದಲ್ಲಿ ತಪ್ಪು ಆಗಿದೆ ಅಂತ ತಮ್ಮ ಗಮನಕ್ಕೆ ಬಂದಿದೆಯಾ ಇಲ್ವಾ? ಸಿದ್ದರಾಮಯ್ಯನವರು ನೇರವಾಗಿ ತಪ್ಪು ಮಾಡಿರ್ತಕ್ಕಂಥದ್ದು
ನಮ್ಗಳಿಗೆ ಯಾರಿಗೂ ಕೂಡ ಗೊತ್ತಿಲ್ಲ. ಸಿದ್ದರಾಮಯ್ಯನವರು ಅವ್ರ ಬಾಮೈದ ರಿಯಲ್ ಎಸ್ಟೇಟ್ ಮಾಡ್ತಿದ್ದ, ಅವನಿಗೆ ಪಾಣಿಯೋ ಪಟ್ಟಿಯೋ ಏನೋ ತಂದು ಕೊಟ್ಟ, ಅವನು ಅವತ್ತು ಬರ್ಸ್ಕೊಂಡ, ಅವ್ರ ಅಕ್ಕನ ದಾನಪತ್ರ ಮಾಡ್ದ. ಜಿಲ್ಲಾಧಿಕಾರಿಗಳು ತಹಶೀಲ್ದಾರರು ಯಾರ್ಯಾರಿದ್ರು, ಯಾವ ರೆಕಾರ್ಡ್ ನೋಡಿದ್ರು ಅದ್ರ ಬಗ್ಗೆ ನಾವು ಯಾರೂ ಕೂಡ ಗೊತ್ತೂ ಇಲ್ಲ, ನೋಡೂ ಇಲ್ಲ. ಸಿದ್ದರಾಮಯ್ಯನವರು ಯಾವತ್ತೂ ಕೂಡ ಅವ್ರ ಸುಮಾರು ನಾನು ಇದ್ದಾಗ 25 ವರ್ಷಗಳ ಕಾಲದಲ್ಲಿ ಹೆಂಡತಿ ಜೊತೆನೂ ಮಾತಾಡ್ದಾರಲ್ಲ, ಮಕ್ಕಳ ಜೊತೆನೂ ಮಾತಾಡ್ದಾರಲ್ಲ, ಮನೇನೂ ನೋಡ್ದಾರಲ್ಲ ಅವರು. ಆದರೆ ಈ ಮೂಡ ಬಗ್ಗೆ ಅವರೇ ಸರಿಯಾಗಿ ರಿವ್ಯೂ ಮಾಡಿ ನೋಡ್ಕೊ ಬಂದಿದ್ರೆ ಈ ಪರಿಸ್ಥಿತಿನೂ ಕೂಡ ಬರ್ತಿರಲಿಲ್ಲ. ಅವರೆಲ್ಲ ನೆಗ್ಲಿಜೆನ್ಸ್ ಜಾಸ್ತಿ ಇತ್ತು. ಅವರು ಇದನ್ನು ನೇರವಾಗಿ ಮಾಡಿದ್ದಾರೆ ಅಂತಕ್ಕಂಥದ್ದು ನಮಗಿಲ್ಲ. ಇವತ್ತು ಅದಕ್ಕೋಸ್ಕರ ತನಿಖೆ ಮಾಡ್ತಾಯಿದ್ದಾರೆ. ಆ ತನಿಖೆನಲ್ಲಿ ಅವರೇ ನೇರವಾಗಿ ಮಾಡ್ತಿದ್ದಾರಾ ಇಲ್ಲೋ ಅಂತಕ್ಕಂಥ ತನಿಖೆಯಿಂದ ಹೊರಬರುತ್ತೆ, ಗೊತ್ತಾಗುತ್ತೆ. ಗಾಜಿನ ಮನೇಲಿ ಕೂತಿರೋರು ಯಾರು? ಕುಮಾರಸ್ವಾಮಿ ಅವರ? ಕುಮಾರಸ್ವಾಮಿ ಅವ್ರ ಬಗ್ಗೆ ಕೂಡ ನೀವು ಮಾತನಾಡಿದ್ರಿ ಖಾರವಾಗಿ. ನಾನು ಕುಮಾರಸ್ವಾಮಿಯವ್ರ ಬಗ್ಗೆ ಮಾತಾಡಿಲ್ಲ. ಕಾಂಗ್ರೆಸ್ ಮಂತ್ರಿಗಳು ಕುಮಾರಸ್ವಾಮಿಯವ್ರನ್ನ ಟೀಕೆ ಮಾಡ್ತಿರಲ್ಲ, ಅದಕ್ಕೋಸ್ಕರ ಯಾರು ಎಫ್ಐಆರ್ ಆದ ಕೂಡಲೇ ಯಾವ ಕಾನೂನು ರಾಜೀನಾಮೆ ಕೊಡಿ ಅಂತ ಹೇಳಲ್ಲ ಅಂತಕ್ಕಂಥ ವಿಚಾರ ಹೇಳಿದ್ದೇನೆ ಹೊರತು ಕುಮಾರಸ್ವಾಮಿ ಒಬ್ಬರಿಗೋಸ್ಕರ ಹೇಳಿಲ್ಲ. ದೇಶದಲ್ಲಿ ಬಿಜೆಪಿ ಸರ್ಕಾರ ಬಂದಿದೆ, ಕೇಂದ್ರದಲ್ಲಿ ಆಡಳಿತ ನಡೆಸಕ್ಕೆ ಚೆನ್ನಾಗಿ 5 ವರ್ಷ ಅಧಿಕಾರ ಕೊಟ್ಟವ್ರೆ. ರಾಜ್ಯದಲ್ಲಿ ಕಾಂಗ್ರೆಸ್ ನಡೆಸ 5 ವರ್ಷ ಕಾಂಗ್ರೆಸ್ ಸರ್ಕಾರ ಕೊಟ್ಟವ್ರೆ. ಕಾಂಗ್ರೆಸ್ ಅವ್ರು ಫೇಲ್ ಆದ್ರೆ 5 ವರ್ಷಕ್ಕೆ ಮನೆಗೆ ಹೋಯ್ತಾರೆ. ತಪ್ಪು ಮಾಡಿದ್ರೆ ಕೇಂದ್ರದಲ್ಲಿ ತಪ್ಪು ಮಾಡಿದ್ರೆ ಅವ್ರ ಮನೆಗೆ ಹೋಯ್ತಾರೆ. ಕಾನೂನುಗಳಿದಾವೆ, ನ್ಯಾಯಾಲಯ ಇದಾವೆ, ಪ್ರಾಧಿಕಾರ ಇದಾವೆ. ಎನ್ಕ್ವೈರಿ ನಡೀತಕ್ಕಂಥ ಸಂದರ್ಭದಲ್ಲಿ ರಾಜೀನಾಮೆ ಕೊಟ್ಬಿಟ್ಟಾರೆ. ರಾಜೀನಾಮೆಯ ಜನಪ್ರತಿನಿಧಿಗಳಾಗಿದ್ದವರು ಪಾರದರ್ಶಕ ಜೀವನ ನಡೆಸಬೇಕು ಅನ್ನೋ ನಿರೀಕ್ಷೆ ಜನರದ್ದಾಗಿರುತ್ತೆ. ಇಂಥ ಆರೋಪದಲ್ಲಾದ್ರೂ ಯಾಕೆ ಸಿಲುಕಾಕೊಳ್ಬೇಕು? ಅದು ಸಿದ್ದರಾಮಯ್ಯನವ್ರ ವಿಚಾರದಲ್ಲೂ ಅಷ್ಟೇ, ಕುಮಾರಸ್ವಾಮಿ ಅವ್ರ ವಿಚಾರದಲ್ಲೂ ಅಷ್ಟೇ. ಅದನ್ನೇ ನಾನು ಹೇಳುದಮ್ಮ. ಇದು ನೀವು ಆದರ್ಶ ಹೇಳ್ತಕ್ಕಂಥವ್ರು ಈ ರೀತಿ ಮಾಡ್ತಕ್ಕಂಥ ಸರಿ ಇಲ್ಲ ಅಂತಾನೆ ಎಲ್ರಿಗೂ ಹೇಳಿರೋದು. ಒಬ್ರು ಮಾತ್ರ ಹೇಳಿದ್ದಲ್ಲ ನಾನು. ಅವೆಲ್ಲ ಯುವಕರಿಗೆ ಏನ್ ಹೇಳ್ತೀನಿ, ಸೈಟ್ ವಾಪಸ್ ಕೊಟ್ಟು ಸಿದ್ದರಾಮಯ್ಯನವರ ಪತ್ನಿಯವ್ರ ಸೈಟ್ ವಾಪಸ್ ಕೊಟ್ಟು ತಪ್ಪು ಮಾಡಿರೋದನ್ನು ಒಪ್ಕೊಂಡ್ಬಿಟ್ರು ಅಂತ ಹೇಳಿ ನಿಮ್ಮ ಪಕ್ಷದವರು ವಿಶ್ಲೇಷಣೆ ಮಾಡ್ತಿದ್ದಾರೆ. ನಾನು ಹೇಳ್ತಿರೋದು ವಾಪಸ್ ಕೊಟ್ಟಿದ್ದಾರೆ. ಎಲ್ರಿಗೂ ಅವ್ರು ಮತ್ತೆ ಮಾಡಿದ್ದು ಇವೆಲ್ಲ ತನಿಖೆ ಹಂತದಲ್ಲಿ ಇದೆಯಲ್ಲಮ್ಮ. ತನಿಖೆ ಆದ್ಮೇಲೆ ತಾನೇ ಗೊತ್ತಾಗೋದೆಲ್ಲ. ತೀರ್ಪಲ್ಲಿ ಒಡ್ಡೋಗಿದೆಯಲ್ಲ, ಲೋಕಾಯುಕ್ತ ಹೋಗಿದೆ, ಇಡಿಗೂ ಹೋಗಿದೆ. ತನಿಖೆ ಮಾಡ್ಲಿ, ವರದಿ ಬರ್ಲಿ, ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ಲಿ. ನಾವ್ ಇನ್ನೂ ಕಠಿಣವಾಗಿ ಈ ಮೂಡಾದಲ್ಲಿ ಇನ್ನೂ ಏನೇನಾಗಿದೆ ಅಂತ ತನಿಖೆ ಮಾಡಿದ್ರೆ ನಾನೇ ಒತ್ತಾಯ ಮಾಡ್ತೀನಲ್ಲ.